Highlights brought to you by Thumbs Up, Taste the Thunder, and Yono SBI, power to every Indian. ಎಲ್ಲರೂ ಕಾದಿರೋದು ಈ ಒಂದು ಪಂದ್ಯಕ್ಕೋಸ್ಕರನೇ. ಭಾರತ ಟ್ರಾವೆಲ್ ಮಾಡಿದೆ ಇಲ್ಲಿ ಚೆನ್ನೈಗೆ ಬಂದು. ಚಿದಂಬರಂ ಸ್ಟೇಡಿಯಂ ಐತಿಹಾಸಿಕ ಗ್ರೌಂಡ್, ಅಷ್ಟೇ ಒಳ್ಳೆ ಪಿಚ್ಚು ಕೂಡ. ಭಾರತ ಆಡ್ತಾ ಇದೆ ಅಂತಂದ್ರೆ ಎಲ್ಲರ ಕಣ್ಣು ಇರೋದು ಪಾಯಿಂಟ್ಸ್ ಮೇಲೇನೆ. ಜಿಂಬಾಬ್ವೆ ಚಾಲೆಂಜಸ್ ಇದೆಯಾರೆ, ಅವರ ನಾಯಕ ಚಾಲೆಂಜ್ ಕೇಳ್ತಾ ಇದ್ದಾರೆ, ನಾವು ಕೂಡ ಕಾಂಪೀಟ್ ಮಾಡ್ತೀವಿ ಅನ್ನೋದನ್ನ. ಜಿಂಬಾಬ್ವೆಗೆ ಬೇರೆ ಚಾಲೆಂಜು. ಇಲ್ಲಿ ತನಕ ಆಡ್ಕೊಂಡ್ ಬಂದಿರೋ ಶ್ರೀಲಂಕಾನಲ್ಲಿ ಒಂದು ಪಂದ್ಯ ವಾನ್ಖೇಡಲ್ಲಿ ಸೋತಾದ್ಮೇಲೆ ಎದುರಿಸ್ತಾರೆ ಇಲ್ಲಿ ಬಲಿಷ್ಠವಾಗಿರುವಂತ ಭಾರತದ ತಂಡ. 2 ಬದಲಾವಣೆ ಮಾಡಿದೆ ಭಾರತದ ತಂಡ. ಅಕ್ಷರ್ ಪಟೇಲ್ ಬರಲೇಬೇಕಾಗಿತ್ತು, ಸೊ ಹಾಗಾಗಿ ಬಂದ್ಯಾರ ವಾಷಿಂಗ್ಟನ್ ಸುಂದರ್ ಅವರ ಜಾಗದಲ್ಲಿ. ಇನ್ನೊಂದು ಮುಖ್ಯವಾಗಿರೋದು ಸಂಜು ಸ್ಯಾಮ್ಸನ್ ಮೇಲ್ಗಡೆ ಬರ್ತಾರೆ, ಇಶಾನ್ ಕಿಶನ್ ನಂಬರ್ 3ಗೆ ಹೋಗ್ತಾರೆ. ಅಲ್ಲಿ ಈ ಒಂದು ಮಸ್ಟ್ ವಿನ್ ಗೇಮ್ ಅಲ್ಲಿ ಒಂದು ಟ್ಯಾಕ್ಟಿಕಲ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊಪಾಸಾ ಬಂದಿರೋದು ಕ್ರೀಮರ್ ಜಾಗದಲ್ಲಿ. ಟೀಮ್ ಮೀಟಿಂಗ್ ಅಲ್ಲಿ ಅಥವಾ ಹರ್ಡಲ್ ಅಲ್ಲಿ ನಡೆದಿರುತ್ತೆ. ಹೊಸ ಜೋಡಿ ಜೊತೆ ಹೋಗ್ತಿರೋದು ಈ ಒಂದು ಮ್ಯಾಚ್ಗೆ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್. ಅಂಡ್ ಲೆಫ್ಟ್ ಹ್ಯಾಂಡರ್ ಎನ್ಗರಾವಾ ರಿಚರ್ಡ್ಸ್ ಶುರು ಮಾಡ್ತಾರೆ. ಬೌನ್ಸ್ ಇದೆ ಪಿಚ್ಚಲ್ಲಿ ಅಂತ ಗೊತ್ತಾಗುತ್ತೆ. ಚೆನ್ನಾಗಿದೆ ಪಿಚ್ಚು ಬೌಲಿಂಗ್ ಮಾಡೋದಕ್ಕೆ, ಬ್ಯಾಟಿಂಗ್ ಆಡೋದಕ್ಕೆ. ಅಪ್ಪ ಎಂತ ಏಟ್ ಇದು, 6 ಲೆಗ್ ಮೇಲೆ ಡ್ರಿಫ್ಟ್ ಆಗಿದೆ. 2ನೇ ಬೌಂಡ್ರಿ, ಇದು ಬೌಂಡ್ರಿ 4. ಪ್ರೆಷರ್ ಅಲ್ಲಿ ಕಾಣ್ತಾ ಇದ್ದಾರೆ. ಲೈನ್ ನ ಮಿಸ್ ಮಾಡಿದ್ರು. ಲೆಗ್ ಬೈ ಅಂತ ಬಂದ್ರು ಕೂಡ 4 ರನ್ ತುಂಬಾನೇ ಪ್ರೆಷರ್ ಆಗ್ತಾ ಹೋಗುತ್ತೆ. ಯಾವಾಗ 6 ಬಂತು, ರೂಮ್ ಇತ್ತು ಅಂತ ಸ್ವಲ್ಪ ಕ್ಲೋಸ್ ಆಗಿ ಬೌಲ್ ಮಾಡೋ ಪ್ರಯತ್ನ, ಅಲ್ಲಿ ಸ್ವಿಂಗ್ ಆಗಿದ್ದಕ್ಕೋಸ್ಕರ ಈಸಿಯಾಗಿ 4 ಕೂಡ ಸಿಕ್ಕಿದ್ದು. 2ನೇದು ಆಚೆ ಕಡೆ ಪೆವಿಲಿಯನ್ ಕಡೆ ಹೊಡಿತಾರೆ. ಎಕ್ಸ್ಟ್ರಾ ಕವರ್ಸ್. ಫೀಲ್ಡರ್ ಇಲ್ಲ, ಇದು ಅಮೆರಿಕ ಅಲ್ಲ, ನಿಲ್ಲಿಸ್ಕೊಂಡಿಲ್ಲ ಫೀಲ್ಡರ್ ಅಲ್ಲಿ. ಅದಕ್ಕೋಸ್ಕರ ಫಸ್ಟ್ ಬೌಂಡ್ರಿ. ಇದೇ ತರನೇ ಶಾಟ್ ಹೊಡೆದಿದ್ದು ಅಮೆರಿಕ ವಿರುದ್ಧ. ಬಟ್ ಈ ಸಲ ಬೌಂಡ್ರಿ ಸಿಗತ್ತೆ. ಸಮಯ ಬದಲಾಗಿದೆ, ಇದು ಮಿಡ್ಲ್ ಆಫ್ ದ ಬ್ಯಾಟಲ್, ಸಮಯ ಬದಲಾಗಿದೆ. ಫ್ರೀ ಹಿಟ್ ಇಲ್ಲಿ. ಓವರ್ ಸ್ಟೆಪ್ಪಿಂಗ್ ಕ್ಲಿಯರ್ ಆಗಿ ಸಿಕ್ಕಾಬಾಡೆ ದೂರ ಇದೆ. ಬಿಗ್ ನೋ ಬಾಲ್. ಮೊಪಾಸಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಪ್ರೆಷರ್ ಅಲ್ಲಿ ಕಾಣ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಕೂಡ ಇಲ್ಲಿ ಅಭಿಷೇಕ್ ಶರ್ಮಾ ಅವರ ಸರದಿ. ಈಗ ಬ್ಯೂಟಿಫುಲ್ ಶಾಟ್, ಕವರ್ಸ್ ಮೇಲೆ ಹೊಡೆದಂತ ಒಂದು ಶಾಟ್ ಇದು. ಫ್ರೀ ಹಿಟ್ ಎಲ್ಲಿ ಬೇಕೋ ಅಲ್ಲಿ ಹೊಡಿಬಹುದು. ಕಾಯ್ತಾ ಇದ್ದಾರೆ, ಸಿಕ್ಕಾಬಡೆ ದೂರ. ಫ್ರೀ ಹಿಟ್ ಕಂಟಿನ್ಯೂ ಆಗುತ್ತೆ. ವೈಡ್ ಬಾಲು ತುಂಬಾ ದೂರ. 2ನೇ ವೈಡ್. ಎಕ್ಸ್ಟ್ರಾ ರನ್ನು ಕಂಟಿನ್ಯೂ ಆಗುತ್ತೆ. ಫ್ರೀ ಹಿಟ್ಟು ಸ್ಲೋ ರನ್ ಮುಂದಿತ್ತು. ಬಲಿ ತಗೋತಾರೆ ಅಭಿಷೇಕ್ ಶರ್ಮಾ. 6 ಮೂಲಕ ಎಂಡ್ ಮಾಡ್ತಾರೆ. ಒಳ್ಳೆ 3 ಓವರ್ ಇದೆ. 46ಕ್ಕೆ ನೋ ಲಾಸ್. ಚಿಟನ್ ಶೌಟು ಕಂಪ್ಲೀಟ್ ಮಾಡ್ತಾರೆ. ಹುಡುಕೊಂಡ ಕೈಗೆ ಹೊಡಿತಾರೆ ಅಲ್ಲಿ. ಒಳ್ಳೆ ಬೌಲಿಂಗ್. ಮತ್ತೊಮ್ಮೆ ಸ್ಲೋ ಬಾಲ್, ಸ್ಕ್ವೇರ್ ಬೌಂಡ್ರಿ ದೊಡ್ಡದು ಅಂತ ನಾವು ಮಾತಾಡ್ತಿದ್ವಿ ಚಿದಂಬರಂ ಅಲ್ಲಿ. ತಲೆ ಮೇಲೆ ಹೊಡೆಯೋ ಪ್ರಯತ್ನ, ಮೇ ಬಿ ಕೆಳಗಡೆ ಆಡಿದ್ರೆ ಬೆಟರ್ ಆಗಿರೋದು, ಬೌಂಡ್ರಿ ಕೂಡ ಸಿಕ್ಕಿರೋದು. ಬಟ್ ಆ ಒಂದು ಪ್ಲಾನ್ ಏನಿದೆ, ಅವರ ಒಂದು ಗೋ ಟು ಶಾಟ್ ನ ಮಿಸ್ ಮಾಡಕ್ಕೆ ಆಗಿಲ್ಲ. ಸೀದಾ ಫೀಲ್ಡರ್ ಕೈಯಲ್ಲಿ ಒಳ್ಳೆ ಕ್ಯಾಚ್ ಕೂಡ. ಸಂಜು ಅವರು ಟೀಮಲ್ಲಿ ಬಂದ್ರು, ಒಳ್ಳೆ ಪರ್ಫಾರ್ಮ್ ಮಾಡಿದ್ರು, ಬಟ್ ಕನ್ವರ್ಟ್ ಮಾಡಲಿಲ್ಲ. ಭಾರತ 48ಕ್ಕೆ 1. ಇಶಾನ್ ಕಿಶನ್ ನಂಬರ್ 3 ನಲ್ಲಿ ಈ ಸತಿ ಸೀದಾ ಹೊಡೆದಿರೋದು. ಯಪ್ಪ, ಡೌನ್ ದ ಲೈನ್ ಕ್ರಾಸ್ ಕೋಟ್ ಬಂದಿರೋದು. 80 ರನ್ ಬರುತ್ತೆ ಪವರ್ ಪ್ಲೇಲಿ. ಅಭಿಷೇಕ್ ಈಸ್ ಬ್ಯಾಕ್. ರೀಚ್ ಮಾಡಬೇಕಾಗಿತ್ತು ಇಶಾನ್ ಕಿಶನ್. ರೀಚ್ ಮಾಡಿದ್ರು ಕೂಡ 4 ರನ್ನೇ. ಓ ಅಂತ ಸ್ಟಾಪ್ ಇದು. ಆಕ್ರಬ್ಯಾಟಿಕ್ ಸಖತ್ತಾಗಿದೆ ಫೀಲ್ಡಿಂಗ್ ಎಫರ್ಟ್ ಇದು. ರಿವರ್ಸ್ ಸ್ವೀಪ್, ಕೈಗೆ ಡ್ರಾಪ್ ಚಾನ್ಸ್. ಬೇಡ, ಫೀಲ್ಡಿಂಗ್ ಎಫರ್ಟ್ ಬೇಕಾಗಿತ್ತು, ಇಲ್ಲಿ ಬರಲೇ ಇಲ್ಲ. ಸಪೋರ್ಟ್ ಆಗಿ ಹೊಡೆದಂತ ಏಟ್ ಇದು ಅಭಿಷೇಕ್ ಶರ್ಮಾ ಕಡೆಯಿಂದ. ಲಾಂಗ್ ಲೀವರ್ ಯೂಸ್ ಮಾಡ್ತಾ ಇದ್ದಂಗೆ 6. 59 ರನ್ನು, ಕೇವಲ 36 ಬಾಲ್ಗಳು. 10 ರನ್ 1 ಓವರ್ಗೆ ಹೋದಂಗೆ ಲೆಕ್ಕ. ಮೊದಲನೇ ಅರ್ಧ ಶತಕ ವರ್ಲ್ಡ್ ಕಪ್ ಅಂತ ಬಂದಾಗ ಅಭಿಷೇಕ್ ಶರ್ಮಾಗೆ ಜಿಂಬಾಬ್ವೆ ವಿರುದ್ಧ ಚಿದಂಬರಂ ಅಲ್ಲಿ 9ನೇ ಅರ್ಧ ಶತಕ ಓವರ್ ಆಲ್ T20 ಐಸ್ ಅಲ್ಲಿ. ಎಂತ ಸಮಾಧಾನ ಆಗಿರುತ್ತೆ. ಬೇರೆ ಬೀಸ್ಟೇನೆ ಇವರು. ಇಲ್ಲಿಂದ ಬೇರೆ ಲೆವೆಲ್ಗೆ ತಗೊಂಡೋಗ್ತಾರೆ ಖಂಡಿತ. ಕ್ಲಾಸ್ ಅಂತೂ ಇದ್ದಿದ್ದೇನೆ. ರನ್ಸ್ ಬೇಕಾಗಿತ್ತು, ಕೇವಲ 26 ಬಾಲು.
ಜೋರಾಗದಷ್ಟು ಜೋರಾಗಿ ಹೊಡಿತಾರೆ, ಸಕ್ಕ ಜೋರಾಗಿ ಟ್ರಾವೆಲ್ ಆಗ್ತಾ ಇದೆ. ಇದು ಚಾನ್ಸೇ ಇರಲಿಲ್ಲ. ಡೌನ್ ದ ಗ್ರೌಂಡ್ ಹೊಡಿತಾರೆ ಸ್ಟ್ರೇಟ್ ಆಗಿ. ಮತ್ತೆ ಇಶಾನ್ ಕಿಶನ್ ಈ ಸಲ 6 2 ಬಾಲ್ 10 ರನ್. ಕ್ಯಾಚ್ ಇಟ್ ಅನ್ನೋ ಶಾಟ್ ಕೈಗೆ ಹೋಗುತ್ತೆ. ಈ ಸಲ ಮಿಸ್ಟೇಕ್ ಮಾಡೋದೇ ಇಲ್ಲ, ದೂರ ಇಟ್ಟಿದ್ರು, ಕಂಟ್ರೋಲ್ ಕಾಣಲಿಲ್ಲ. ಬೌನ್ಸ್ ಇರೋದ್ರಿಂದನೇ ಶಾಟ್ ಥರ್ಡ್ ಮನ್ಗೆ ಕ್ಯಾರಿ ಆಗುತ್ತೆ. ಫ್ಲೋನಲ್ಲಿದ್ರು. 38ಗೆ ಔಟ್ ಆಗಿ ಇಶಾನ್ ಕಿಶನ್. 120ಕ್ಕೆ 2 ಇಂಡಿಯಾ. ಸೂರ್ಯಕುಮಾರ್ ಯಾದವ್ ಇವಾಗ ಕ್ರೀಸ್ ನಲ್ಲಿ ನಂಬರ್ 4 ನಲ್ಲಿ ಬರ್ತಾರೆ. ಫಸ್ಟ್ ಬಾಲ್ ಸ್ವೀಪ್ ಶಾಟ್. ಆ ಸ್ವೀಟ್ ಸೌಂಡ್ ಕೇಳ್ತಾ ಇದ್ದಂಗೆ ಗೆರೆ ಎಳ್ಕೊಂಡು 4 ರನ್ನೇ ಜಾಗ ಹುಡುಕ್ತಾರೆ. ಅದು ಸ್ಟ್ರೆಂತ್ ಸೂರ್ಯಂದು. ಟಿಪಿಕಲ್ ಸೂರ್ಯಕುಮಾರ್ ಯಾದವ್ ಶಾಟ್ ಇದು. ವಾವ್, ವಾಟ್ ಅ ಸ್ಟ್ರೋಕ್. ಲಾಂಗ್ ಆಫ್ ನ ಟಾರ್ಗೆಟ್ ಮಾಡಿರೋದು. 1 ಬೌನ್ಸ್ 4 ಸಿಗುತ್ತೆ. ರನ್ಸ್ಗಳ ಅಭಿಷೇಕ ಆಗ್ತಾ ಇದೆ ಅಭಿಷೇಕ್ ಶರ್ಮಾ ಇಂದ. ಇದು ಬಾಟಮ್ ಆಫ್ ದಿ ಬ್ಯಾಟಿಗೆ ಬಿದ್ದಿದೆ, ಕ್ಯಾರಿ ಆಗೋ ಸಾಧ್ಯತೆ. ಕ್ಯಾಚ್ ನ ಕೂಡ ಕಂಪ್ಲೀಟ್ ಮಾಡ್ತಾರೆ. ಮತ್ತೊಮ್ಮೆ ವರ್ಕ್ ಆಗಿರೋದೇನು ಅಂದ್ರೆ, ಒಬ್ಬ ಫಾಸ್ಟ್ ಬೌಲರ್ ವೈಡ್ ಔಟ್ ಸೈಡ್ ದ ಸ್ಟಂಪ್ ಸ್ಲೋಯರ್ 1 ಹಾಕಿದಾಗ ಒಬ್ಬ ಇಂಡಿಯನ್ ಲೆಫ್ಟ್ ಹ್ಯಾಂಡರ್ ಔಟ್ ಆಗಿರೋದು. ಹಾರ್ದಿಕ್ ಪಾಂಡ್ಯ ಅಂಕಣಕ್ಕಿಳಿದಿರೋದು. ಹಾರ್ದಿಕ್ ಪಾಂಡ್ಯ ಸ್ಪೆಷಲ್ ಇದು. ಸ್ಪಿನ್ನರ್ ಆರ್ಕಲ್ ಹಾಕಿದ್ರೆ ಬಾಲ್ ಲ್ಯಾಂಡ್ ಆಗುತ್ತೆ ಪಾರ್ಕಲ್ಲಿ ಅಂತ ತೋರಿಸಿರೋದು. ಮಿಡ್ ವಿಕೆಟ್ ಬೌಂಡ್ರಿನ ಸಾಕತ್ ಫೀಲ್ಡಿಂಗ್ ಇದು. ವಿ ಹ್ಯಾವ್ ಸೀನ್ ಯು ಡೂ ದಿಸ್ ಕೈಂಡ್ ಆಫ್ ಅಕ್ರೋಬ್ಯಾಟ್ಸ್. ವಾಟ್ ಅ ಸ್ಟ್ರೋಕ್ ದಿಸ್ ಇಸ್. ಕಿತ್ಕೊಂಡೋಯ್ತು ಬಾಲ್. ಕ್ಯಾಚ್ ಆಗೋ ಸಾಧ್ಯತೆ ಇದೆ ಇಲ್ಲಿ. ಕ್ಯಾಚ್ ನ ಕೂಡ ಕಂಪ್ಲೀಟ್ ಮಾಡ್ತಾರೆ. ಹೇಳ್ತಾ ಇದ್ರು ಗೌತಮ್ ಅವರು ಸ್ಕ್ವೇರ್ ಆದ ವಿಕೆಟ್ ಆಡಿಸ್ಬೇಕು ಅಂತ. ಆಮೇಲೆ ಕ್ಯಾಚ್ ಬಿಟ್ಟವ್ರ ಹತ್ರನೇ ಕ್ಯಾಚ್ ಹೋಗ್ತಾ ಇದೆ. ಫ್ಯಾಫ್ ಅವ್ರು ಅದೇ ಹೇಳ್ತಾ ಇದ್ದಿದ್ದು, ನೀವು ಬಿಡಬೇಕು ಅಥವಾ ಭಯ ಪಡ್ತೀರಾ ಅಂದ್ರೆ ನಿಮ್ನೆ ಅಟ್ಟಿಸ್ಕೊಂಡ್ಬರುತ್ತೆ ಬಾಲ್ ಅಂತ. ಇಲ್ಲಿ ಇಂಡಿಯಾ 4ನೇ ವಿಕೆಟ್ ಕಳ್ಕೊಂಡು 172 ರನ್. ತಿಲಕ್ ವರ್ಮಾ ಬಂದಿರೋದು ನಂಬರ್ 6 ಅಲ್ಲಿ. ಫಸ್ಟ್ ಬಾಲ್ ಆಫ್ ದ ಮಾರ್ಕ್ 4 ಮೂಲಕ. ಇದು ಕಾನ್ಫಿಡೆನ್ಸ್ ನ ಕೊಡುತ್ತೆ ತಿಲಕ್ ವರ್ಮಾ ಅವ್ರಿಗೆ. ಸಾಕತ್ ಪಿಕ್ ಮಾಡಿದ್ರು. ಸ್ಲೋವರ್ 1 ಓವರ್ ಕವರ್ಸ್. ಮತ್ತೊಂದು ಬೌಂಡ್ರಿ ಆಡ್ ಮಾಡಬೇಕು ವಿನಯ್. ಅದಕ್ಕೆ 50 ರನ್ ಜೊತೆ ಆಗಿದೆ. 23 ಡೆಲಿವರಿ 54. ಕನೆಕ್ಟ್ ಆಗಿದೆ. ಹೌದು, ದಾಟುತ್ತೆ. ಒಂದ್ ಕೈಯಲ್ಲಿ ಎತ್ತಾಕಿದ್ದಾರೆ. 50 ಕೂಡ ಪೂರ್ತಿ ಮಾಡಿರೋದು ಹಾರ್ದಿಕ್. ಇಲ್ಲಿ ಬ್ಯೂಟಿಫುಲ್ ಇನ್ನಿಂಗ್ಸ್ ಬರ್ತಿರೋದು ಹಾರ್ದಿಕ್ ಪಾಂಡ್ಯ, ಎಕ್ಸ್ ಇಂಡಿಯನ್ ಕ್ಯಾಪ್ಟನ್. 23 ಬಾಲಲ್ಲಿ 50 ಅಂತ ಹೇಳಿದ್ರೆ, ಜೊತೆಗೆ ಭಾರತ ಕೂಡ 250 ರನ್ ದಾಟಿಸಿದ್ದಾರೆ. ಒಂದು ಮಸ್ಟ್ ವಿನ್ ಗೇಮ್ ಅಲ್ಲಿ ಪ್ಲಾನಿಂಗ್ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ರು ಕೂಡ ಅವರ ಒಂದು ಸ್ಟ್ರೆಂತ್ ಗೆ ಆಡಿರುವಂತ ಇನ್ನಿಂಗ್ಸ್ ಇದು. T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸಸ್ ಆಗಿದೆ. ಇದೇ ಒಂದು ರೆಕಾರ್ಡ್. 17 ಸಿಕ್ಸಸ್ ಬಾರಿಸಿದ್ದು ಇವತ್ತು ಭಾರತ. ಫಿನಿಶ್ ಮಾಡೋದು 6 ಮೂಲಕ, ಅದು 2 6 ಮೂಲಕ. ಅದ್ಭುತವಾದಂಥ ಇನ್ನಿಂಗ್ಸು. ಜಿಂಬಾಬ್ವೆಗೆ ಬೇಕಾಗಿದೆ ಈಗ 257 ರನ್ನು ಈ ಪಂದ್ಯನ ಗೆಲ್ಲಬೇಕು ಅಂತಂದ್ರೆ. ಅಭಿಷೇಕ್ ಶರ್ಮಾ ಇಂದ ಬೇಕಾಗಿತ್ತು ರನ್ಸು, ಅದು ಕೂಡ ಬಂದಿದೆ. 30 ಬಾಲ್ 55. ಹಂಗೇನೆ ಇಶಾನ್ ಕಿಶನ್ 38, 13 ಬಾಲ್ 33 ಸೂರ್ಯಕುಮಾರ್ ಯಾದವ್. ಹಂಗೆ ಚೆನ್ನಾಗಿ ಫಿನಿಶ್ ಮಾಡಿದ್ದು 23 ಬಾಲ್ 50 ಹಾರ್ದಿಕ್ ಪಾಂಡ್ಯ. ಅದ್ಭುತವಾದಂಥ ಫಿನಿಶ್ ಕೊಟ್ಟಿದ್ದಾರೆ ಭಾರತಕ್ಕೆ. ಲಾಸ್ಟ್ ಪಾರ್ಟ್ನರ್ಶಿಪ್ ಜಾಸ್ತಿ ಇದ್ದಿದ್ದು. 33 ಬಾಲಲ್ಲಿ 84 ರನ್ ಬಾರಿಸ್ತಾರೆ ತಿಲಕ್ ಮತ್ತೆ ಹಾರ್ದಿಕ್ ಸೇರ್ಕೊಂಡು. ಎಲ್ಲ ಬೌಲರ್ಸು ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ತರಾಟೆಗೆ ತಗೊಂಡಿದ್ದಾರೆ. 257 ರನ್ ಬೇಕು ಜಿಂಬಾಬ್ವೆಗೆ. 2 ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳು ಹಿಂಗೆ ಆಗಿದೆ ಜಿಂಬಾಬ್ವೆಗೆ. ವೆಸ್ಟ್ ಇಂಡೀಸ್ ವಿರುದ್ಧನೂ ಕೂಡ ಹಿಂಗೇನೆ ಆಯಿತು ವಾನ್ಖೇಡೆನಲ್ಲಿ. ಈಗ ಬಂದಿದ್ದಾರೆ ಚಿದಂಬರಂ. ಬ್ಯಾಕ್ ಫುಟಲ್ಲಿ ಹೊಡೆದಂತ ಪಂಚು ಅಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಬೌನ್ಸ್ ಇದೆ ಈ ಪಿಚ್ ಮೇಲೆ. ಲೀಡಿಂಗ್ ಎಚ್ ಇದೆ, ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅಷ್ಟು ದೂರ ಹೋಗಿದೆ. ಆಚೆ ಕಡೆ ಹೋಗಿ ಲ್ಯಾಂಡ್ ಆಗುತ್ತೆ ಸೈಡ್ ಸ್ಕ್ರೀನ್ ಹಿಂದ್ಗಡೆ. ಕೊನೆಗೂ ಸಿಕ್ತು ಬ್ಯಾಟ್ಗೆ. 4 ರನ್ ಸಿಗುತ್ತೆ.
ಬೌಲಿಂಗ್ ಅಲ್ಲಿ ಬದಲಾವಣೆ. ವರುಣ್ ಚಕ್ರವರ್ತಿ ಬದ್ಧ ಮಾರು ಮಣಿ ಮಾರಿ ಅವತಾರ ತಾಳಿ ಇಲ್ಲಿ 6 ರನ್ ರಿವರ್ಸ್ ಸ್ವೀಪ್ ಮೂಲಕ ಗಳಿಸಿರೋದು. ಗಗನಕ್ಕೆ ಚಿಮ್ಮಿದೆ ಬಾಲು, ಬಂತು ವಿಕೆಟ್, ಕ್ಯಾಚ್ ಬಿಟ್ಟಿರೋದು ರಿಂಕು ಸಿಂಗ್. ಕ್ರೂಷಿಯಲ್ ವಿಕೆಟ್ ಟೇಕಾರಿ ಅವರು ಬರ್ತಾ ಇರಂಗೆ ಬ್ರೇಕ್ ಥ್ರೂನ ತಂದುಕೊಟ್ಟಿರೋದು. ಬ್ರೇಕ್ ಆದ ನಂತರ ಬ್ರೇಕ್ ಥ್ರೂ ಬಂದಿದೆ ಭಾರತಕ್ಕೆ. ಮಾರು ಮಣಿ ಈಗ ಮಣಿದಿದ್ದಾರೆ. ಜಿಂಬಾಬ್ವೆ 44ಕ್ಕೆ 1. ಡಿಯಾನ್ ಮೇಯರ್ಸ್ ಈಗ ಅಂಕಣಕ್ಕೆ ಬಂದಿರೋದು. ಹೇಳ್ತಿದ್ದಂಗೆ ಬಂತು, ಸಖತ್ ಕನೆಕ್ಷನ್, ದಾಟ್ಕೊಂಡು ಹೋಗುತ್ತೆ ಲಾಂಗ್ ಆನ್. ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ, ಡಿಸ್ಟೆನ್ಸ್ ಹೋದಂಗೆ ಇಲ್ಲ. ಇದು ತಗೋತಾರೆ ಕ್ಯಾಚ್ ತಿಲಕ್ ವರ್ಮಾ. ಅವರ 2ನೇ ವಿಕೆಟ್ ಕಳ್ಕೊಂಡು 72 ರನ್ ಮಾಡಿದ್ದಾರೆ. ಕ್ಯಾಪ್ಟನ್ ಬಂದಿದ್ದಾರೆ ಕ್ರೀಸ್ಗೆ, ಸಿಕಂದರ್ ರಾಜಾ. ಶಾರ್ಟ್ ಡೆಲಿವರಿ ಸಖತ್ ಪಿಕ್ ಮಾಡಿದ್ರು, 6 ರನ್ನು. ಬುಮ್ರಾಗೆ ಲಾಂಗ್ ಆನ್ ಮೇಲೆ 6 ಹೊಡೆದು ತಮ್ಮ ಅರ್ಧ ಶತಕನ ಕಂಪ್ಲೀಟ್ ಮಾಡ್ತಾ ಇರೋದು. ಸ್ಟನ್ನಿಂಗ್ ಸ್ಟ್ರೋಕ್ ಇದು ಬೆನೆಟ್ ಇಂದ. ಅದ್ಭುತವಾದ ಬ್ಯಾಟಿಂಗ್ ನ ಆಡ್ತಾ ಇರೋದು ಇವರು. 152 ಸ್ಟ್ರೈಕ್ ರೇಟು, 34 ಬಾಲಲ್ಲಿ ಬಂದಿರೋ ಅರ್ಧ ಶತಕ. ಬೆನೆಟ್ ಈ ಟೋಟಲ್ ನಾನು ಬೆನ್ನಟ್ಟುತ್ತಾ ಇದ್ದೀನಿ ಅಂತ ಇರೋದು. ಬ್ಯೂಟಿಫುಲ್ ಶಾಟ್. ಬುಮ್ರಾ ಅವ್ರನ್ನ ಈ ರೀತಿ ಹೊಡಿಬೇಕಂತ ಹೇಳಿದ್ರೆ ಇದು ಇವರ ಸ್ಟ್ರೆಂತ್. ಇವರಿಗೆ ರೂಮ್ ಕೊಟ್ಟಷ್ಟು ಈಸಿ ಆಗುತ್ತೆ. ರೂಮ್ ಕೊಟ್ಟಿಲ್ಲ ಅಂದ್ರೆ ರೂಮ್ ಮಾಡಿಕೊಂಡು ಹೊಡೆದ್ರು ಈ ಒಂದು ಬಿಗ್ ಶಾಟ್ನ. ಜೊತೆಗೆ 50 ಕೂಡ ಅಂತ ಹೇಳಿದ್ರೆ ಇದು ಒಂದು ಸಕ್ಸಸ್ಫುಲ್ T20 ವರ್ಲ್ಡ್ ಕಪ್ ಆಗ್ತಿರೋದು ಇವರಿಗೆ. ಮೂರು 1000 ರನ್ ಕಂಪ್ಲೀಟ್ ಮಾಡಿರೋದು ಇಲ್ಲಿ ರಾಜಾ ಅವರು T20 ಐಸ್ ಅಲ್ಲಿ. ಕ್ಲಿಯರ್ ಆಗುತ್ತೆ ಕೌ ಕಾರ್ನರ್. ಈ ಸತಿ ದೂಬೆ ಅವರಿಗೆ ಕಾದು ಹೊಡೆದಿರೋದು. ಔಟ್ಸೈಡ್ ಎಡ್ಜ್ ಫ್ಲೈ ಆಗುತ್ತೆ, ಸಿಗತ್ತೆ 4. ಒಳ್ಳೆ ಓವರ್ ಆಗ್ತಾ ಇದೆ ಇದು ಜಿಂಬಾಬ್ವೆ ಅವರಿಗೆ. 4 ಬಾಲಲ್ಲಿ 16 ರನ್ ಬಂದಿದೆ. ಪಿಚ್ ಆಚೆ ಪಿಚ್ ಹಾಕ್ಯಾರ, ಅದನ್ನ ಇವ್ರು ಅಟ್ಟಿಸ್ಕೊಂಡು ಹೋಗಿ ಆಡ್ತಾ ಇದ್ದಾರೆ. ಈಗ ಸೊಂಟದ ಮೇಲೆ ಕೈ ಇಟ್ಕೊಂಡಿರೋದು ಅಂಪೈರ್, ಏನು ಕೊಡ್ಲಿ ಇದನ್ನ ಅಂತ. ಅದಕ್ಕೆ ಇಲ್ಲಿ ಈಗ ಚರ್ಚೆ ನಡೀತಾ ಇರೋದು, ಇನ್ನ ಡಿಕ್ಲೇರ್ ಮಾಡಿಲ್ಲ ಇದು ಅಂತ. ನೋಡಿ ನೋ ಬಾಲ್ ಹೇಳ್ತಾ ಇರೋದು, ಅಂದ್ರೆ ಇದು ಓವರ್ ಸ್ಟೆಪ್ಪಿಂಗ್ ನೋ ಬಾಲ್ ತರನೇ ಲೆಕ್ಕ ಇದು. ಇದನ್ನ ವಂಚಿದ್ದಾರೆ ಎಕ್ಸ್ಟ್ರಾ ಕವರ್ ರೀಜನ್ ಅಲ್ಲಿ. ಎಕ್ಸ್ಟ್ರಾರ್ಡಿನರಿ ಸ್ಟ್ರೋಕ್ ಬೆನೆಟ್ ಇಂದ. ಯದ್ವಾ ತದ್ವಾ ದುಬಾರಿ ಓವರ್ ದುಬೆ. ಈ ಸತಿ ರಾಜಾ ತರಾಟೆಗೆ ತಗೊಂಡಿದ್ದಾರೆ ವರುಣ್ ಚಕ್ರವರ್ತಿನ. ಇಬ್ರು ಜಿಂಬಾಬ್ವೆ ಬ್ಯಾಟರ್ಸ್ ಈಗ 6 ಅಲ್ಲೇ ಡೀಲ್ ಮಾಡ್ತಾ ಇರೋದು. ನಾಲ್ಕು ಲೆಂತ್ ಬಾಲ್ ಪಿಕ್ ಮಾಡ್ತಾರೆ. ಫ್ಲಾಟ್ ಬ್ಯಾಟೆಡ್ ಶಾಟ್ ಕೈಗೆ ಹೋಗುತ್ತೆ. ಇಲ್ಲಿ ಆರಾಮಾಗಿ ಹಿಡಿತಾರೆ ಅಭಿಷೇಕ್ ಶರ್ಮಾ. ಮತ್ತೆ ವಿಕೆಟ್ ನ ತೆಗೆಯೋ ಒಂದು ಹವ್ಯಾಸ ಇಟ್ಕೊಂಡಿರೋ ಅರ್ಶ್ದೀಪ್ ಸ್ಟ್ರೈಕ್ ಮಾಡ್ತಾರೆ ಇಲ್ಲಿ. 144ಕ್ಕೆ 3. ಬಾಲ್ ಇವಾಗ ಕ್ರೀಸ್ ಅಲ್ಲಿ ಸ್ಟಂಪ್ ಮೇಲಿದೆ. ಅಪೀಲ್ ಮಾಡ್ತಾರೆ, ಸೈಲೆಂಟ್ ಆಗಿ ಅಪೀಲ್ ಮಾಡ್ತಾರೆ. ಹೇಳ್ತಾ ಇದ್ದಾರೆ ಸೂರ್ಯ. ತಗೊಳ್ಳೋ ತರ ಕಾಣಿಸ್ತಾ ಇಲ್ಲ. ತಗೊಂಡ್ರು. Here we go, flat line. Get through the pad, there's no bat involved. Pitching in line, impacting line, wickets hitting. You're on screen. 144ಕ್ಕೆ 4. ಎಡ್ಜ್ 4 ರನ್ನು. ಶಾರ್ಟ್ ಪಿಚ್ ಡೆಲಿವರಿ, 1 ಬೌನ್ಸ್ ಫಾರ್ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಎತ್ತಾಕ್ತಾರೆ, ಯಾರು ಇಲ್ಲ ಅಲ್ಲಿ ಹಿಂದ್ಗಡೆ. ಈಸಿ ಇಲ್ಲ, ತಡಿಯಕ್ ಆಗದೇ ಇಲ್ಲ. 4 ರನ್ ಪಿಕ್ ಮಾಡ್ತಾರೆ. ಬೌಲಿಂಗ್ ಬಿಡಲ್ಲ ಅರ್ಶ್ದೀಪ್, ತಿಂದ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಬಂದಂತ ಬ್ಯಾಟ್ಸ್ಮನ್ಗಳಿಗೆ ಸ್ಟಂಪ್ಸ್ ಹೊಡಿಯೋದು ಒಂಥರ ಅಭ್ಯಾಸ ಆಗೋಗಿದೆ. ಗುರಿ ತುಂಬಾ ಚೆನ್ನಾಗಿದೆ ಅವರದ್ದು. ಪರ್ಫೆಕ್ಟ್ ಯಾಕರ್ನ ಎಕ್ಸಿಕ್ಯೂಟ್ ಮಾಡಿದ್ರು. ವಿಕೆಟ್ ಇಂದ ದೂರ ಹೋಗ್ತಿದ್ದಂಗೆ ಮಿಸ್ ಮಾಡಿದ್ರು ಅಂತಂದ್ರೆ ಅದು ಖಂಡಿತ ಸ್ಟಂಪ್ಸ್ ಹೊಡೆಯುತ್ತೆ. ಹೆಸರುವಾಸಿ ಆಗಿರೋದೇ ಅದಕ್ಕೆ. 162ಕ್ಕೆ 5. ಮುಸಕೇವಾ ಬಂದಿದ್ದಾರೆ. ಲೋವರ್ ಒನ್ ಕಂಪ್ಲೀಟ್ಲಿ ಆಫ್ ಟಾರ್ಗೆಟ್. ಡಿಸಪಾಯಿಂಟಿಂಗ್ ಬೌಲಿಂಗ್ ಇದೆ ಸೀರಿಯಸ್ಲಿ ದೂಬೆ ಕಡೆಯಿಂದ.
ಡೌನ್ ದ ಗ್ರೌಂಡ್ ಮತ್ತೆ ಒಳ್ಳೆ ಹಿಟ್ಟನೆ, ಫ್ರೀ ಹಿಟ್ ಬಿಡೋದಿಲ್ಲ, 6 ಆಚೆ ಕಡೆ ಲ್ಯಾಂಡ್ ಆಗುತ್ತೆ. ಈಸಲಿ ಕ್ಯಾಚ್ ಇದೆ, ಎಡ್ಜು ಸಖತ್ತೊಳ್ಳೆ ಕ್ಯಾಚ್ ಸಂಜು ಸ್ಯಾಮ್ಸನ್ ಕಡೆಯಿಂದ, ಥಿಕ್ ಎಡ್ಜ್ ಕ್ಯಾರಿ ಆಗುತ್ತೆ. 173ಕ್ಕೆ 6. ಲೋವರ್ ಅನ್ನು 6. ಒಳ್ಳೆ ಪಿಕ್ ಇದೆ ಇದು ಕೂಡ. ಜಸ್ಟ್ 1 ಬೌನ್ಸ್ 4 ಎಂಡ್ ಮಾಡೋಕ್ಕೆ, ಒಳ್ಳೆ ಇನ್ನಿಂಗ್ಸ್ ಎಂಡ್ ಮಾಡೋದಕ್ಕೆ. ಆದ್ರೆ ಈ ಪಂದ್ಯನ ಭಾರತ ಗೆಲ್ತಾರೆ 72 ರನ್ಗಳಿಂದ. ಒಳ್ಳೆ ಮಾರ್ಜಿನ್ ಸಮಾಧಾನ ಕೊಡುತ್ತೆ ಜಿಂಬಾಬ್ವೆಯ ಬ್ಯಾಟರ್ ಬೆನೆಟ್ಗೆನೆ. ತುಂಬಾ ದೊಡ್ಡ ಸ್ಕೋರ್ ಆಗಿರೋದ್ರಿಂದ ಗೇಮಲ್ಲೇ ಇರಲಿಲ್ಲ. 184ಕ್ಕೆ 6 ಇನ್ನಿಂಗ್ಸ್ ಮುಕ್ತಾಯ ಆಗ್ತಾ ಇದ್ದಂಗೆನೆ ಸ್ಟ್ಯಾಂಡ್ ಔಟ್, ಇದು ಮೆಚ್ಚಬೇಕಾಗಿದೆ. ಸೂರ್ಯನಿಂದ ಮಿಂಚ್ತಾ ಇರುವಂತ ಬೆನೆಟ್ 97, 31 ರಾಜ ಕಡೆಯಿಂದ. ಸ್ವಲ್ಪ ಅಲ್ಲೇನೆ ವಾಪಸ್ ಬಂದಿದ್ದು ಗೇಮಲ್ಲಿ, ಮಾರುಮನಿ 20 ರನ್ ಸ್ಟೋರು ಮಾಡ್ತಾರಲ್ಲಿ. 72 ರನ್ ಪಾರ್ಟ್ನರ್ಶಿಪ್ ಬೆನೆಟ್ ಮತ್ತೆ ರಾಜ ಇಂದ ಬಂತಲ್ಲ, ನಾಯಕ ಕಷ್ಟಪಟ್ಕೊಂಡು ಆಡ್ತಾ ಇದ್ರು. ನಮ್ಮ ಹರ್ಷದೀಪ್ ಸಿಂಗ್ ಏನ್ ಕಡಿಮೆ ಇಲ್ಲ, 24 ರನ್ ಕೊಟ್ಟು 3 ವಿಕೆಟ್, 6 ರನ್ಸ್ ನೋ ಓವರ್. ಬುಮ್ರಾ 7 ರನ್, 1 ವಿಕೆಟ್ ಇಲ್ಲ. ಹಾರ್ದಿಕ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಈ ಒಂದು ಪಿಚ್ ಮೇಲೆ. 72 ರನ್ಗಳ ಅಂತರ, ತುಂಬಾ ದೂರ ಆಯ್ತು. ಅಂದ್ರೂ ಕೂಡ ಪಾಯಿಂಟ್ಸ್ ಬೇಕಾಗಿತ್ತು ಭಾರತಕ್ಕೆ. ಜಿಂಬಾಬ್ವೆಗೆ 2 ಮ್ಯಾಚ್ 2 ಸೋಲು. ರೇಸ್ ಕಷ್ಟ ಅಂದ್ರೂ ಕೂಡ ಪಾಸಿಟಿವ್ಸ್ನ ತಗೊಂಡು ಹೋಗ್ತಾರೆ. ಆ 97 ಇನ್ನಿಂಗ್ಸ್ನ ನಾಪಿಸ್ಕೊಳ್ತಾರೆ ಚೆನ್ನೈನಲ್ಲಿ. Highlights brought to you by Thumbs Up. Taste the thunder and YONO SBI. Power to every Indian.